ಮೊದಲನೆಯ ಪ್ರಶ್ನೆ, ಯಾವ ಹಣ್ಣನ್ನು ಸಾಮಾನ್ಯವಾಗಿ ನೈಸರ್ಗಿಕ ವಿಟಮಿನ್ ಸಿ ಬ್ಯಾಂಕ್ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ಸೀಬೆಹಣ್ಣು, ಆಪ್ಷನ್ ಸಿ ಸೇಬುಹಣ್ಣು, ಆಪ್ಷನ್ ಡಿ ನಿಂಬೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ, ನಿಂಬೆಹಣ್ಣನ್ನು ನೈಸರ್ಗಿಕ ವಿಟಮಿನ್ ಸಿ ಬ್ಯಾಂಕ್ ಎಂದು ಕರೆಯುತ್ತಾರೆ. ಎರಡನೆಯ ಪ್ರಶ್ನೆ, ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ನಗರ ಪ್ರಸಿದ್ಧವಾಗಿದೆ? ಆಪ್ಷನ್ ಎ ಅಹಮದಾಬಾದ್, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಸೂರತ್, ಆಪ್ಷನ್ ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ಮ್ಯಾಂಚೆಸ್ಟರ್ ಎಂದು ಅಹಮದಾಬಾದ್ ನಗರ ಪ್ರಸಿದ್ಧವಾಗಿದೆ. ಮೂರನೆಯ ಪ್ರಶ್ನೆ, ರಕ್ತದೊತ್ತಡ ಕಡಿಮೆ ಮಾಡಲು ಯಾವ ಆಹಾರ ಸಹಾಯಕವಾಗಿದೆ? ಆಪ್ಷನ್ ಎ ಪಪಾಯಿ, ಆಪ್ಷನ್ ಬಿ ನೆಲ್ಲಿಕಾಯಿ, ಆಪ್ಷನ್ ಸಿ ನಿಂಬೆಹಣ್ಣು, ಆಪ್ಷನ್ ಡಿ ಸೇಬುಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ, ರಕ್ತದೊತ್ತಡವನ್ನು ಕಡಿಮೆ ಮಾಡಲು ನೆಲ್ಲಿಕಾಯಿ ಸಹಾಯಕವಾಗಿದೆ. ನಾಲ್ಕನೆಯ ಪ್ರಶ್ನೆ, ನೀಲಗ್ರಹ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಶನಿ ಗ್ರಹ, ಆಪ್ಷನ್ ಬಿ ಗುರುಗ್ರಹ, ಆಪ್ಷನ್ ಸಿ ಭೂಮಿ ಗ್ರಹ, ಆಪ್ಷನ್ ಡಿ ಬುಧ ಗ್ರಹ. ಸರಿಯಾದ ಉತ್ತರ ಆಪ್ಷನ್ ಸಿ, ನೀಲಗ್ರಹ ಎಂದು ಭೂಮಿ ಗ್ರಹವನ್ನು ಕರೆಯುತ್ತಾರೆ. ಐದನೆಯ ಪ್ರಶ್ನೆ, ಬಿಳಿ ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಭತ್ತ, ಆಪ್ಷನ್ ಬಿ ಗೋಧಿ, ಆಪ್ಷನ್ ಸಿ ಕೇಸರಿ, ಆಪ್ಷನ್ ಡಿ ಹತ್ತಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಬಿಳಿ ಚಿನ್ನ ಎಂದು ಹತ್ತಿಯನ್ನು ಕರೆಯುತ್ತಾರೆ. ಆರನೆಯ ಪ್ರಶ್ನೆ, ಡ್ರೈ ಫ್ರೂಟ್ಸ್ಗಳ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಗೋಡಂಬಿ, ಆಪ್ಷನ್ ಬಿ ಬಾದಾಮಿ, ಆಪ್ಷನ್ ಸಿ ಪಿಸ್ತಾ, ಆಪ್ಷನ್ ಡಿ ಖರ್ಜೂರ. ಸರಿಯಾದ ಉತ್ತರ ಆಪ್ಷನ್ ಬಿ, ಡ್ರೈ ಫ್ರೂಟ್ಸ್ಗಳ ರಾಣಿ ಎಂದು ಬಾದಾಮಿಯನ್ನು ಕರೆಯುತ್ತಾರೆ. ಏಳನೆಯ ಪ್ರಶ್ನೆ, ಯಾವ ಪ್ರಾಣಿಯ ಚರ್ಮದಿಂದ ಲೆದರ್ ಉತ್ಪನ್ನಗಳನ್ನು ತಯಾರಿಸುತ್ತಾರೆ? ಆಪ್ಷನ್ ಎ ಕುದುರೆ, ಆಪ್ಷನ್ ಬಿ ಮೊಲ, ಆಪ್ಷನ್ ಸಿ ಮೊಸಳೆ, ಆಪ್ಷನ್ ಡಿ ಕುರಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಮೊಸಳೆಯ ಚರ್ಮದಿಂದ ಲೆದರ್ ಉತ್ಪನ್ನಗಳನ್ನು ತಯಾರಿಸುತ್ತಾರೆ. ಎಂಟನೆಯ ಪ್ರಶ್ನೆ, ಜೀರ್ಣಕ್ರಿಯೆ ಸರಾಗವಾಗಲು ಯಾವುದು ಸಹಾಯಕ? ಆಪ್ಷನ್ ಎ ಬೆಳ್ಳುಳ್ಳಿ, ಆಪ್ಷನ್ ಬಿ ಒಣಶುಂಠಿ, ಆಪ್ಷನ್ ಸಿ ಜೀರಿಗೆ, ಆಪ್ಷನ್ ಡಿ ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ಜೀರ್ಣಕ್ರಿಯೆ ಸರಾಗವಾಗಲು ಒಣಶುಂಠಿ ಅಥವಾ ಜೀರಿಗೆಯನ್ನು ಸೇವಿಸುವುದು ಸಹಾಯಕ. ಒಂಬತ್ತನೇ ಪ್ರಶ್ನೆ, ಯಾವ ಪಕ್ಷಿ ತನ್ನ ಮೊಟ್ಟೆಯನ್ನು ಬೇರೆ ಪಕ್ಷಿಯ ಗೂಡಿನಲ್ಲಿ ಇಡುತ್ತದೆ? ಆಪ್ಷನ್ ಎ ನವಿಲು, ಆಪ್ಷನ್ ಬಿ ಗಿಳಿ, ಆಪ್ಷನ್ ಸಿ ಕಾಗೆ, ಆಪ್ಷನ್ ಡಿ ಕೋಗಿಲೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಕೋಗಿಲೆಯು ತನ್ನ ಮೊಟ್ಟೆಯನ್ನು ಬೇರೆ ಪಕ್ಷಿಯ ಗೂಡಿನಲ್ಲಿ ಇಡುತ್ತದೆ. ಹತ್ತನೆಯ ಪ್ರಶ್ನೆ, ರಕ್ತಹೀನತೆ ಸಮಸ್ಯೆ ಇರುವವರು ಯಾವ ತರಕಾರಿಗಳನ್ನು ಸೇವಿಸಬೇಕು? ಆಪ್ಷನ್ ಎ ಪಾಲಕ್ ಸೊಪ್ಪು, ಆಪ್ಷನ್ ಬಿ ಹೂಕೋಸು, ಆಪ್ಷನ್ ಸಿ ಬೀಟ್ರೋಟ್, ಆಪ್ಷನ್ ಡಿ ಕ್ಯಾಪ್ಸಿಕಮ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ, ರಕ್ತಹೀನತೆ ಸಮಸ್ಯೆ ಇರುವವರು ಪಾಲಕ್ ಸೊಪ್ಪು ಮತ್ತು ಬೀಟ್ರೂಟ್ಗಳನ್ನು ಸೇವಿಸಬೇಕು. 11ನೇ ಪ್ರಶ್ನೆ, ದಕ್ಷಿಣ ಗಂಗಾ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಆಪ್ಷನ್ ಎ ಕಾವೇರಿ ನದಿ, ಆಪ್ಷನ್ ಬಿ ಕೃಷ್ಣಾ ನದಿ, ಆಪ್ಷನ್ ಸಿ ತುಂಗಭದ್ರಾ ನದಿ, ಆಪ್ಷನ್ ಡಿ ಗೋದಾವರಿ ನದಿ. ಸರಿಯಾದ ಉತ್ತರ ಆಪ್ಷನ್ ಡಿ,
ದಕ್ಷಿಣ ಗಂಗಾ ಎಂದು ಗೋದಾವರಿ ನದಿಯನ್ನು ಕರೆಯುತ್ತಾರೆ. 12ನೇ ಪ್ರಶ್ನೆ, ಮಂಡಿ ನೋವು ಕಡಿಮೆ ಮಾಡಲು ಯಾವುದು ಉಪಯುಕ್ತ? ಆಪ್ಷನ್ ಎ ಮೈದಾ, ಆಪ್ಷನ್ ಬಿ ಬೆಳ್ಳುಳ್ಳಿ, ಆಪ್ಷನ್ ಸಿ ಕೊತ್ತಂಬರಿ, ಆಪ್ಷನ್ ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಂಡಿ ನೋವು ಕಡಿಮೆ ಮಾಡಲು ಬೆಳ್ಳುಳ್ಳಿ ಉಪಯುಕ್ತ. 13ನೇ ಪ್ರಶ್ನೆ, ಹೃದಯ ಆರೋಗ್ಯಕ್ಕೆ ಯಾವ ಎಣ್ಣೆ ಬಳಸುವುದು ಉತ್ತಮ? ಆಪ್ಷನ್ ಎ ಡಾಲ್ಡಾ, ಆಪ್ಷನ್ ಬಿ ಸಾಸಿವೆ ಎಣ್ಣೆ, ಆಪ್ಷನ್ ಸಿ ಆಲಿವ್ ಎಣ್ಣೆ, ಆಪ್ಷನ್ ಡಿ ಸೂರ್ಯಕಾಂತಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಹೃದಯದ ಆರೋಗ್ಯಕ್ಕೆ ಆಲಿವ್ ಎಣ್ಣೆ ಬಳಸುವುದು ಉತ್ತಮ. 14ನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ರಾತ್ರಿ ಕಾಣುವ ಶಕ್ತಿ ಕಡಿಮೆಯಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಕೆ, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಎ, ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕಾಣುವ ಶಕ್ತಿ ಕಡಿಮೆಯಾಗುತ್ತದೆ. 15ನೇ ಪ್ರಶ್ನೆ, ತೂಕ ಕಡಿಮೆ ಮಾಡಲು ಯಾವ ಆಹಾರ ಸಹಕಾರಿ? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ತುಪ್ಪ, ಆಪ್ಷನ್ ಸಿ ಓಟ್ಸ್, ಆಪ್ಷನ್ ಡಿ ಪನ್ನೀರ್. ಸರಿಯಾದ ಉತ್ತರ ಆಪ್ಷನ್ ಸಿ, ತೂಕ ಕಡಿಮೆ ಮಾಡಲು ಓಟ್ಸ್ ಸಹಕಾರಿ. 16ನೇ ಪ್ರಶ್ನೆ, ಗೂಗಲ್ ಕ್ರೋಮ್ ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಗೂಗಲ್ ಕ್ರೋಮ್ ಅಮೇರಿಕಾ ದೇಶದ ಕಂಪನಿಯಾಗಿದೆ. 17ನೇ ಪ್ರಶ್ನೆ, ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಯಾವ ನಗರದಲ್ಲಿ ಪ್ರಾರಂಭವಾಗಲಿದೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಕೋಲ್ಕತ್ತಾ ನಗರದಲ್ಲಿ ಪ್ರಾರಂಭವಾಗಲಿದೆ. 18ನೇ ಪ್ರಶ್ನೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಯಾವುದು ಉತ್ತಮ? ಆಪ್ಷನ್ ಎ ನೆಲ್ಲಿಕಾಯಿ, ಆಪ್ಷನ್ ಬಿ ಖರ್ಜೂರ, ಆಪ್ಷನ್ ಸಿ ಒಣದ್ರಾಕ್ಷಿ, ಆಪ್ಷನ್ ಡಿ ಸೋಯಾಬೀನ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ನೆಲ್ಲಿಕಾಯಿ ಮತ್ತು ಒಣದ್ರಾಕ್ಷಿ ಉತ್ತಮ. 19ನೇ ಪ್ರಶ್ನೆ, ಪ್ರತಿದಿನ ರಾತ್ರಿ ಮೊಟ್ಟೆ ತಿಂದರೆ ದೇಹದಲ್ಲಿ ಯಾವ ಶಕ್ತಿ ಹೆಚ್ಚಾಗುತ್ತದೆ? ಆಪ್ಷನ್ ಎ ಕಣ್ಣಿನ ದೃಷ್ಟಿ, ಆಪ್ಷನ್ ಬಿ ಸ್ನಾಯುಗಳ ಶಕ್ತಿ, ಆಪ್ಷನ್ ಸಿ ಲೈಂಗಿಕ ಶಕ್ತಿ, ಆಪ್ಷನ್ ಡಿ ನೆನಪಿನ ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಪ್ರತಿದಿನ ರಾತ್ರಿ ಮೊಟ್ಟೆ ತಿಂದರೆ ಕಣ್ಣಿನ ದೃಷ್ಟಿ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. 20ನೇ ಪ್ರಶ್ನೆ, ಬಾಯಿಯ ದುರ್ವಾಸನೆ ಕಡಿಮೆ ಮಾಡಲು ಯಾವುದು ಸಹಾಯಕ? ಆಪ್ಷನ್ ಎ ಮೆಣಸು, ಆಪ್ಷನ್ ಬಿ ಏಲಕ್ಕಿ, ಆಪ್ಷನ್ ಸಿ ತುಪ್ಪ, ಆಪ್ಷನ್ ಡಿ ಸೋಂಪು ಕಾಳು. ಸರಿಯಾದ ಉತ್ತರ ಆಪ್ಷನ್ ಡಿ. ಬಾಯಿಯ ದುರ್ವಾಸನೆ ಕಡಿಮೆ ಮಾಡಲು ಸೋಂಪು ಕಾಳು ಸಹಾಯಕ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.